ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಶುಕ್ರವಾರ, ಎಲ್ರಿಗೂ ಒಂದು ವಿಶೇಷ ದಿನ ನಿಮಗೆಲ್ಲ. ಯಾಕಂದ್ರೆ ಲಕ್ಷ್ಮೀನಾರಾಯಣರ ಪೂಜೆ, ಲಕ್ಷ್ಮೀ ಪೂಜಾ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಎದ್ದು ಮಾಡೋದು ಏನೋ ಅವತ್ತಿನ ದಿವಸ ಖುಷಿ ನೋಡ್ರಿ. ಯಾಕಂದ್ರೆ ಲಘು ಎದ್ದಿರ್ತೀವಿ ಅಂತ ಅನ್ಸಂಗೆ ಇಲ್ಲ. ಪೂಜಾ ಎಲ್ಲ ಚೆಂದಾಗಿ ಲಘುನೇ ಆಯ್ತಂದ್ರೆ ಅಷ್ಟೊಂದು ಖುಷಿ ಆಗ್ತದೆ, ಹೌದಿಲ್ರಿ? ಈಗ ಹೊರಗಿಂದ ಸ್ವಚ್ಛತಾ ರೀ. ಈಗ ಟೈಮು ಎಷ್ಟಾಗ್ಯದ ಅಂತ ಅಂತೀರಿ. 5 ಗಂಟೆಗೆ 15 ನಿಮಿಷ ಕಡಿಮೆ ಅದ ರೀ. ಮತ್ತು ನೀರು ನಾನು ಮ್ಯಾಲಿನ ಎಲ್ಲ ತುಳಸಿ ಗಿಡಕ್ಕೆ ಹಾಕಿ ಕೊಡ್ಲಿಕತ್ತೀನಿ. ಮತ್ತು ಮುಂದಿನ ದೊಡ್ಡ ಗಿಡಕ್ಕೆಲ್ಲ ನಮ್ಮ ಮನೆಯವರೇ ನೀರು ಬಿಡ್ತಾರ್ರಿ. ಯಾಕಂದ್ರೆ ಈಗ ಬ್ಯಾಸಿಗೆ ಅದ, ಗಿಡಕ್ಕೆ ನೀರು ಹಾಕಲಿಲ್ಲ ಅಂದ್ರೆ ಒಣಗೇ ಹೋಗ್ಬಿಡ್ತಾವ್ರಿ. ನಿಮಗೆಲ್ಲ ಗೊತ್ತೇ ಅದ. ಇವತ್ತು ರಂಗೋಲಿ ಹಾಕೋತ ಯಾವ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂತೀರಿ ಹೇಳ್ರಿ? ಪಂಚಾಮೃತದ ಬಗ್ಗೆ ಮಾತಾಡೋಣ, ಹೌದಿಲ್ರಿ? ಯಾಕಂದ್ರೆ ಪಂಚಾಮೃತದ ಮಹತ್ವ ಬಹಳ ಅದ ರೀ. ಪಂಚ ಅಂತ ಅಂದ್ರನೇ ಗೊತ್ತಾಗ್ಬಿಡ್ತದ 5 ಅಂದ್ರೆ ಗೋವಿನ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬೆಲ್ಲ ಅಥವಾ ಸಕ್ರೆ. ಈ 5 ವಸ್ತುಗಳನ್ನು ಅಮೃತಕ್ಕೆ ಸರಿಸಮಾನ ಆಗಿದ್ದು ಅಂತ ಹೇಳಿ ಕರಿತೀವ್ರಿ. ಈ ಎಲ್ಲ ವಸ್ತುಗಳನ್ನು ಕೂಡಿಸಿ ತಯಾರಿಸಿದ್ದೇ ಪಂಚಾಮೃತ ನೋಡ್ರಿ. ಪಂಚಾಮೃತದ ಸೇವನೆಯಿಂದ ಏನೇನು ಎಷ್ಟೆಷ್ಟು ಲಾಭಗಳು, ಯಾಕೆ ಪಂಚಾಮೃತ ಮಾಡಿಸ್ಬೇಕು? ಪಂಚಾಮೃತದ ಸೇವೆಯಿಂದ ದೀರ್ಘಾಯುಷ್ಯ ಪ್ರಾಪ್ತಿಯಾಗ್ತದೆ. ಮತ್ತು ಪುರಾಣಗಳ ಪ್ರಕಾರ ಪಂಚಾಮೃತದಲ್ಲಿರುವ ಪಂಚವಸ್ತುಗಳು ಈ ತತ್ವವನ್ನು ತಿಳಿಸುತ್ತವೆ. ಏನು ಅಂತಂದ್ರೆ ಹಾಲು ಶುದ್ಧತೆ ಹಾಗೂ ಧಾರ್ಮಿಕತೆಯ ದ್ಯೋತಕವಾಗಿದೆ. ಮೊಸರು ಸಮೃದ್ಧಿ ಹಾಗೂ ಸಂತಾನದ ಪ್ರತೀಕವಾಗಿದೆ. ಮಧು ಅಂತಂದ್ರೆ ಜೇನುತುಪ್ಪ, ಮಧುರವಾದ ಮಾತು. ನಮ್ಮ ಬಾಯಿಂದ ಕೆಟ್ಟ ಮಾತುಗಳು ಬರಬಾರ್ದ್ರಿ, ಯಾವತ್ತೂ ಒಳ್ಳೆಯ ಮಾತುಗಳೇ ಇರಬೇಕು. ಮತ್ತು ಹಂಗೆ ಏಕತೆಯನ್ನು ಸಮರ್ಥಿಸುತ್ತದೆ. ಅದು ಅಲ್ಲದೆ ಸಕ್ಕರೆ ಅಥವಾ ಬೆಲ್ಲ ಏನದಲ್ಲ, ಮಾಧುರ್ಯ ಅಂದ್ರೆ ಆನಂದವನ್ನ ತಿಳಿಸುತ್ತದೆ. ತುಪ್ಪ ಜ್ಞಾನ ಹಾಗೂ ವಿಜಯವನ್ನು ಸಮರ್ಥಿಸುತ್ತದೆ. ಹಿಂಗದ ರೀ. ಅದಕ್ಕೆ ಪ್ರತಿನಿತ್ಯವೂ ಪಂಚಾಮೃತ ಸೇವನೆ ಮಾಡುವುದರಿಂದ ದೇಹದ ಆರೋಗ್ಯ ವೃದ್ಧಿ, ಶರೀರ ಆರೋಗ್ಯ ಹಾಗೂ ಬಲದಿಂದ ಕೂಡಿರುತ್ತದೆ. ಶೀತ ಹಾಗೂ ತಲೆನೋವಿನ ನಿವಾರಣೆ ಆಗ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ನೆನಪಿನ ಶಕ್ತಿ ವೃದ್ಧಿ ಆಗ್ತದೆ. ಕ್ರಿಯಾಶೀಲತೆ, ಚರ್ಮದ ಕಾಂತಿ ಹೆಚ್ಚುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಪಂಚಾಮೃತ ಸೇವನೆ ಮಾಡುವುದರಿಂದಂತೂ ಬಹಳಷ್ಟು ಲಾಭಗಳವ. ಇನ್ನು ಗರ್ಭಿಣಿ ಸ್ತ್ರೀಯರು ಪಂಚಾಮೃತ ಪ್ರತಿನಿತ್ಯ ಸೇವಿಸಿದ್ರೆ ಉತ್ತಮವಾದ ಮಗು ಬೆಳವಣಿಗೆ ಆಗ್ತದ. ಅದು ಅಲ್ಲದೆ ಉತ್ತಮವಾದ ಮಗು, ಒಳ್ಳೆಯ ಶಕ್ತಿ ಸಿಗ್ತದ ಮಗುವಿಗೆ. ಆಯುರ್ವೇದದಲ್ಲಿ ತಿಳಿಸಲಾಗ್ತದ್ರಿ. ಇದು ಪಂಚಾಮೃತವನ್ನು ತಯಾರಿಸುವ ವಿಧಾನ: ಹಾಲು 5 ಪ್ರಮಾಣ, ಮೊಸರು 4, ಸಕ್ಕರೆ 3, ಗೋವಿನ ತುಪ್ಪ 2, ಜೇನುತುಪ್ಪ 1. ಹಿಂಗೆ ಇವಿಷ್ಟನ್ನು ಮಿಶ್ರಣ ಮಾಡಿ ಮಾಡುವುದೇ ಪಂಚಾಮೃತ ನೋಡ್ರಿ. ತಿಳ್ಕೊಂಡ್ರಲ್ಲ ಪಂಚಾಮೃತ ಎಷ್ಟು ಮಹತ್ವದ್ದದ ಅಂಥೇಳಿ. ಎಷ್ಟೋ ಮಂದಿ ಪಂಚಾಮೃತ ಕೊಡ್ತೀವಿ ಗುಡಿಗೆ, ವಾಪಸ್ ತಗೊಂಡು ಬಂದು ಸ್ವೀಕಾರನೇ ಮಾಡಂಗಿಲ್ಲ. ಮಾಡಿರಲ್ಲ ಆಯ್ತು ತಗೋರಿ ಅಂತೀವಿ. ಹಂಗೆ ಮಾಡೋದು ಬ್ಯಾಡ್ರಿ. ಇನ್ಮೇಲೆ ಪಂಚಾಮೃತ ಮಾಡಿಸಿದ್ರೆ ಅದನ್ನು ತಗೊಳ್ನು. ನಮ್ಮ ಮನ್ಯಾಗ ಯಾರು ಕುಡಿಯಂಗಿಲ್ಲ ಅಂತ ಹೇಳು ಜನರೇ ಭಾಳ ಇರು ಹೊತ್ನ್ಯಾಗ ಅದನ್ನು ಬ್ಯಾಡ್ರಿ, ಬಿಟ್ಬಿಡ್ರು ಇವತ್ತಿಗೆ. ಯಾಕೋ ಅದು ನಮ್ಮಲ್ಲಿರುವ ದೋಷ ಅಂತೇಳಿ ನಮ್ಗೆ ಗೊತ್ತಾಯ್ತಲ್ಲ. ಇನ್ಮೇಲೆ ಬಿಟ್ಟು ಪಂಚಾಮೃತ ಯಾವುದೇ ದೇವರಿಗೆ ಮಾಡಿಸಿದ್ರು ಮೊದಲು ಅದನ್ನು ತಗೊಂಡು ಬಂದು ಕುಡಿಯುಣ್ರಿ ಅಂತ ಹೇಳ್ತಾ, ಇಲ್ಲಿ ನೋಡ್ರಿ ಅಕ್ಕಿ ಹೆಸರುಬೇಳೆ ಕೂಡಿಸಿ ಲಕ್ಷ್ಮೀ ದೇವಿಗೆ ಪಾಯಸ ಮಾಡ್ಲಿಕ್ಕತ್ತೀನಿ. ಒಂದು 2 ಸರಿ ತೊಳ್ಕೊಂಡು ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ. ಮತ್ತು ಇನ್ನೂ ಒಂದು ಡಾಣ್ ಮೆಣಸಿನ್ಕಾಯಿ ಪಲ್ಯ ಮಾಡ್ಲಿಕ್ಕತ್ತೀನಿ, ಕ್ಯಾಪ್ಸಿಕಮ್. ಬಹಳ ಈಸಿ ರೀ ಅದನ್ನು. ನಾನು ಸಾಮಾನ್ಯವಾಗಿ ಮಸಾಲೆ ಜಾಸ್ತಿ ಯೂಸ್ ಮಾಡೋದು ಕಡಿಮೆನೆ. ನೀವೆಲ್ಲ ನೋಡ್ತೀರಿ. ಅಗದಿ ಸಾತ್ವಿಕ ಆಹಾರವನ್ನು ಇಷ್ಟಪಡ್ತೀನಿ. ಹಾಕಿರ್ತೀನಿ ಮಸಾಲೆ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟೇ. ಈಗ ನೋಡ್ರಿ, ಒಂದಿಷ್ಟು ಶೇಂಗಾ ಪುಡಿ, ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಕೊಂಡು ಅದರೊಳಗೆ ಮಿಕ್ಸ್ ಮಾಡ್ತೀನಿ. ಇಷ್ಟ ಮಸಾಲೆ ನೋಡ್ರಿ. ಇಷ್ಟು ಮಸಾಲೆ ಆದ್ರೆ ಇನ್ನು ಹುಣಸೆ ಹಣ್ಣಿನ ಹುಳಿ ಟೇಸ್ಟ್ ಕೊಡ್ತದ. ಅದಕ್ಕೆ ಒಂದಿಷ್ಟು ಹುಣಸೆ ಹಣ್ಣು ನೆನೆ ಇಡ್ತೀನಿ. ಇನ್ನೇನದ ಡೊಣ್ ಮೆಣಸಿನ್ಕಾಯಿ ಒಂದ್ರೊಳಗೆ 2 ಫುಲ್ ಪಾರ್ಟ್ ಮಾಡೋ ಹಂಗಿಲ್ಲ,
ಅರ್ಧನೇ ಹೆಚ್ಚಿಕೊಳ್ಳೋದ್ರಿ. ನಾನು ತೋರಿಸ್ಲಿಕ್ಕತ್ತಿಲ್ಲ. ಅಂದ್ರೆ ನಾವು ಬದನೆಕಾಯಿ ತುಮಗಾಯಿ ಪಲ್ಯ ಮಾಡಬೇಕಾದ್ರೆ ಹೆಂಗೆ ಹೆಚ್ಚಿಕೋತೀವಲ್ಲ ಹಂಗೆ ಹೆಚ್ಚಿಕೊಳ್ಳೋದು ನೋಡ್ರಿ. ಈಗ ನಾನು ಸಣ್ಣ ಸಣ್ಣ ಡೊಣ್ ಮೆಣಸಿನ್ಕಾಯನ್ನ ಒಂದ್ರಾಗ 2 ಅಂತ ಹೇಳಿ ಹೆಚ್ಚಿಕೊಳ್ಳೋಗತ್ತೀನಿ. ಫುಲ್ ಅಲ್ಲ, ಅರ್ಧನೇ. ಆಮೇಲೆ ದೊಡ್ಡ ದೊಡ್ಡ ಇದ್ದು ಅಂದ್ರೆ ಒಂದ್ರೊಳಗೆ 3 ಆ ಟೈಪ್ ಮಾಡಿ ಹೆಚ್ಚಿ ಇಡ್ಲಿಕ್ಕತ್ತೀನಿ ರೀ. ಆಮೇಲೆ ಇದ್ರೊಳಗಿನದ ಅದು ಮಸಾಲೆ ಪುಡಿ ಏನು ಮಾಡಿ ಇಟ್ಕೊಂಡಿವಲ್ರಿ ಅದನ್ನು ಚಂದಾಗಿ ತುಂಬ್ಕೋತೀನಿ. ಲಘುನೇ ಆಗ್ತದ್ರಿ, ಪಲ್ಯನೂ ಲಘು ಆಗ್ತದೆ. ಈ ಕಡೆ ಪಾಯಸಕ್ಕಂತೂ ಇಟ್ಟ ಬಿಟ್ಟಿನ್ರಿ. ಲಕ್ಷ್ಮೀದೇವಿ ಲಕ್ಷ್ಮೀನಾರಾಯಣರ ನೈವೇದ್ಯಕ್ಕೆ ಪಾಯಸ. ಮತ್ತು ನೀವೆಲ್ಲ ಇಡ್ಲಿ ಒಲಿ ಮೇಲೆ ನೈವೇದ್ಯ ಮಾಡ್ತಿದ್ರ ಮಾಡ್ರಿ. ಒಬ್ಬೊಬ್ರು ಬರ್ಷನ್ ಮೇಲೆ ಮಾಡಂಗಿಲ್ಲ ಅಂಥವ್ರು ನಿಮ್ಮ ಪದ್ಧತಿ ಹೆಂಗದನೋ ಹಂಗೆ ಮಾಡ್ರಿ. ನಾನು ಕೂಡ ಹಾಗೆ ಮಾಡ್ತೀನಿ. ನಾ ಮಾಡಿದ್ದನ್ನು ನಿಮಗೆ ತೋರಿಸೇ ಇರ್ತೀನಿ ನೋಡ್ರಿ. ಈಗ ಡೊಣ್ ಮೆಣಸಿನ್ಕಾಯಿ ಮಸಾಲೆ ಪುಡಿ ತುಂಬಿ ಇಟ್ಬಿಡ್ತೀನಿ. ಎಲ್ಲಾನು ಮೊದ್ಲು ಮಸಾಲೆ ಏನದಲ್ಲ, ಶೇಂಗಾ ಪುಡಿ, ಸ್ವಲ್ಪ ಉಪ್ಪು, ಖಾರ ಪುಡಿ, ಎಳ್ಳು ಪುಡಿ ಹಾಕಿದ್ರು ನಡೀತದ್ರಿ. ಆಮೇಲೆ ಕಾರೆಳ್ಳು ಗುರೆಳ್ಳು ಅಂತೀವಲ್ಲ ಆ ಪೌಡ್ರ್ ಹಾಕಿದ್ರು ನಡೀತದೆ. ನಾನೇನು ಹಾಕಿನಿ, ಬರೀ ಶೇಂಗಾ ಪುಡಿ, ಸ್ವಲ್ಪ ಉಪ್ಪು, ಖಾರ, ಕೊತ್ತಂಬರಿ ಇಷ್ಟ ಹಾಕಿನ್ರಿ. ಅರಿಶಿನ ಪುಡಿ ಒಂಚೂರು ಟೇಸ್ಟ್ ಡಿಫ್ರೆಂಟ್ ಆಗಲಿ ಅಂತ ಹೇಳಿ ಅಷ್ಟು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನೇನದ ಇದ್ರೊಳಗೆ ನಾನು ತುಂಬ್ಕೋತೀನಿ ನೋಡ್ರಿ. ಮತ್ತು ಬಾಳಕದ ಮೆಣಸಿನ್ಕಾಯಿ ಮಾಡಿದ್ರೇನು ನೀವು, ನಾನು ಮಾಡಬೇಕಾಗಿದ್ರಿ. ಒಂದು ಸೂಟಿ ಅಂತ ಹೇಳಿ ಸಿಕ್ತು ಅಂತಂದ್ರೆ ಅವತ್ತಿನ ದಿವಸ ಬಾಳಕದ ಮೆಣಸಿನ್ಕಾಯಿ ಮಾಡಿ ರೆಡಿ ಇಟ್ಕೋತೀನಿ. ಯಾಕಂದ್ರೆ ಬ್ಯಾಸಿ ಬಂತು ಅಂತಂದ್ರೆ ಹಪ್ಪಳ, ಸಂಡಿಗೆ, ಬಾಳಕದ ಮೆಣಸಿನ್ಕಾಯಿ ಎಲ್ಲಾರ ಮನೆಗೂ ಒಳಗೂ ಇಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಮೊನ್ನೆ ನಾವಂತೂ ಶಾವ್ಗಿ ಮಾಡಿದ್ವಿ, ಸ್ವಲ್ಪ ಮಾಡಿ ನೋಡೀನ್ರಿ. ಈಗ ಮತ್ತೊಂದು ಹಾಲಿಡೇ ಬಂತಂದ್ರೆ ಮತ್ತೊಂದಿಷ್ಟು ಮಾಡಿ ತೋರಿಸ್ತೀನಿ ನಿಮಗೆ. ನನಗೆ ಫಸ್ಟ್ ಮಾಡಿದ್ರಕ್ಕಿಂತ 2ನೇ ಸರಿ ಇನ್ನೂ ಚಂದಾಗಿ ಮಾಡ್ಬೇಕಂತ ಹೇಳಿ ಭಾಳದ ತಲೆ ಒಳಗೆ ಹೆಂಗಾಗ್ತಾವೋ ಗೊತ್ತಿಲ್ಲ. ಈಗ ನೋಡ್ರಿ, ನಿಮ್ಮ ಜೊತೆ ಮಾತಾಡ್ಕೋತ ಈ ಡೊಣ್ ಮೆಣಸಿನ್ಕಾಯಿ ಒಳಗೆ ಮಸಾಲೆ ಪುಡಿ ಎಲ್ಲ ತುಂಬಿ ಚಂದಾಗಿ ಇಟ್ಕೊಂಡ್ಬಿಟ್ಟೆ. ಮತ್ತು ಒಂದಿಷ್ಟು ಮಸಾಲೆ ಪುಡಿ ಉಳಿತದ, ಅಂದ್ರೆ ರೆಡಿ ಮಾಡ್ಕೊಂಡು ಮಸಾಲೆ ಉಳಿತದ. ಅದನ್ನೇನದ ಇದೇ ಪಲ್ಯದೊಳಗೆ ಹಾಕಿಬಿಡುದ್ರಿ. ಅಂದ್ರೆ ಟೇಸ್ಟಿಯಾದ ಗ್ರೇವಿ ಅಂತ ಏನು ಕರಿತೀವಿ ರಸ ರೆಡಿ ಆಗ್ತದ. ಅದು ಎಷ್ಟು ಟೇಸ್ಟ್ ಇರ್ತದೆ ನಿಮಗೆಲ್ಲ ಗೊತ್ತೇ ಅದ. ಇಷ್ಟೇ ಸ್ವಲ್ಪ ಮಸಾಲೆ ಉಳ್ದದ್ರಿ. ಈಗ ಡೊಣ್ ಮೆಣಸಿನ್ಕಾಯಿ ತುಮಗಾಯಿ ಪಲ್ಯ ರೆಡಿ ಮಾಡೋಣ. ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಂಡೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು. ಒಣಗಿದ ಕರಿಬೇವು ರೀ ಬಹಳಷ್ಟು ತಂದಿದ್ದೆ ಮೊನ್ನೆ. ಹೀಗಾಗಿ ಎಲ್ಲ ಕರಿಬೇವು ತೊಳೆದು ಮರದಲ್ಲಿ ಹಾಕಿ ಒಣಗಿಸಿ ಇಟ್ಕೊಂಡ್ಬಿಟ್ಟಿನಿ. ಕರಿಬೇವು, ಅರಿಶಿನ ಪುಡಿ ಹಾಕಿ ಈಗೇನದ ಇವೆಲ್ಲ ತುಂಬಿ ಇಟ್ಕೊಂಡ ಡೊಣ್ ಮೆಣಸಿನ್ಕಾಯಿ ಈ ಬುಟ್ಟಿ ಒಳಗೆ ಇಟ್ಬಿಡ್ತೀನಿ ನೋಡ್ರಿ, ಒಗ್ಗರಣೆ ಒಳಗೆ. ಆದ್ರೆ ಲೋ ಫ್ಲೇಮಲ್ಲೇ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಈ ಸ್ಟೀಲಿನ ಬುಟ್ಟಿ ಭಾಳ ಜಲ್ದಿ ಹೊತ್ತಿ ಬಿಡ್ತದೆ. ನೀವು ಹಿಂಡಾಲಿಂಬ ಬೊಗೋಣಿ ಅದು ಇದು ಯೂಸ್ ಮಾಡ್ತಿದ್ರಂದ್ರೆ ನಡೀತದ. ಈಗ ನೋಡ್ರಿ ಪಲ್ಯ ಅಂತೂ ರೆಡಿ ಆಗ್ಲಿಕ್ಕತ್ತದ. ಇನ್ನೇನು ಮಾಡ್ತೀನಿ, ಹುಣಸೆ ಹಣ್ಣಿನ ಹುಳಿ ಹಾಕ್ತೀನಿ ರೀ. ಮತ್ತು ಹುಣಸೆ ಹಣ್ಣಿನ ಹುಳಿ ಹಾಕೀವಿ ಅಂತಂದ್ರೆ ಅದನ್ನು ಹಂಗೆ ಬಿಡ್ಲಿಕ್ಕೊಂದು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು ನೋಡ್ರಿ. ಅಂದ್ರೆ ಪಲ್ಯ ಮಸ್ತ್ ಟೇಸ್ಟಿ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಹುಣಸೆ ಹಣ್ಣು ನಾನು ತಿನ್ನಂಗಿಲ್ಲ, ಬೆಲ್ಲ ತಿನ್ನಂಗಿಲ್ಲ ಅನ್ನೋರು ಹುಣಸೆ ಹಣ್ಣು ಗ್ಯಾಪ್ ಮಾಡ್ಬೇಕಾಗ್ತದೆ, ಹಂಗೆ ಬೆಲ್ಲನೂ ಗ್ಯಾಪ್ ಮಾಡ್ಬೇಕಾಗ್ತದೆ. ಅಷ್ಟೊಂದು ಟೇಸ್ಟ್ ಆಗಂಗಿಲ್ರಿ. ಅದ್ರ ಬದಲಾಗಿ ಉಳ್ಳಾಗಡ್ಡಿ ಹಾಕಿ ಮಾಡ್ಕೋತಿದ್ರೆ ಮಾಡ್ಕೋರಿ. ನಾನು ಇದಕ್ಕೆ ಆನಿಯನ್ ಅದು ಏನೂ ಹಾಕಿಲ್ಲ, ನೋಡಿದ್ರಲ್ಲ ಸಿಂಪಲ್ ಆಗಿ ಮಾಡ್ಲಿತ್ತೀನಿ. ಖರೆ ನಿಮ್ಮ ಮುಂದೆ ಹೇಳ್ತೀನಿ, ಎಷ್ಟು ರುಚಿಯಾಗಿತ್ತು ಗೊತ್ತೇನ್ರಿ. ಭಯಂಕರ ಟೇಸ್ಟ್ ಆಗಿತ್ರಿ. 2 ಚಪಾತಿ ತಿನ್ನುವಲ್ಲಿ 4 ಚಪಾತಿ ಈಸಿಯಾಗಿ ತಿನ್ಬೋದು. ಹಂಗೆ ಇದು ಅನ್ನಕ್ಕೂ ಟೇಸ್ಟ್ ಹತ್ತದ. ಈಗ ಕುದಿ ಹಿಡ್ದದ, ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನೊಂದು 2 ಕುದಿಸ್ಬಿಡ್ತೀನಿ ನೋಡ್ರಿ. ಹೆಚ್ಚು ಕಡಿಮೆ ಪಲ್ಯ ಅಂತೂ ರೆಡಿ ಆಯ್ತು ಅಂದಂಗಾಯ್ತು. ಇನ್ನೇನದ ಹೆಸರುಬೇಳೆ ಅಕ್ಕಿ 2 ಕುದ್ದಾವ್ರಿ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ, ಸ್ವಲ್ಪ ಒಣ ಕೊಬ್ಬರಿ, ಮನುಕ, ಗೋಡಂಬಿ, ಯಾಲಕ್ಕಿ ಇಷ್ಟು ಹಾಕಿನಿ. 2 ಸ್ಪೂನು ತುಪ್ಪ ಹಾಕಿ ಚಂದಾಗಿ ಕೈ ಆಡಿಸಿ ಒಂದು 2 ಕುದಿ ಕುದ್ಮೇಲೆ ಇಳಿಸ್ಬಿಡ್ತೀನಿ. ಆಯ್ತು ನೋಡ್ರಿ. ಇನ್ನು ಚಪಾತಿ ಮಾಡಿ ತೆಗೆದ್ಬಿಡೋಣ. ಸ್ವಲ್ಪ 1 ಸ್ಪೂನ್ನಷ್ಟು ಎಣ್ಣೆ, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಂದಾಗಿ ನಾದಿ ಇಟ್ಕೊಂಡ್ಬಿಡ್ತೀನಿ. ಚಪಾತಿ ಹಿಟ್ಟು ರೆಡಿ ಆಯಿತು. ಇನ್ನೇನದ ಫಾಸ್ಟಾಗಿ ಚಪಾತಿ ಮಾಡಿ ತೆಗಿಯೋದು. ನಿಮಗೆಲ್ಲ ಇಷ್ಟಪಡುವಂಥ ಪದರ ಚಪಾತಿನೇ ಇಳಿಸ್ಬಿಡೋಣಂತ್ರಿ. ಆದ್ರೆ
ನಾನು ಚಪಾತಿ ಮಾಡೋ ಹೊತ್ನ್ಯಾಗ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ನಾನು ಒಂದೇ ಟೈಪ್ ಚಪಾತಿ ಮಾಡಿ ತೋರಿಸಿರಂಗಿಲ್ಲ, 2-3 ಟೈಪ್ ಚಪಾತಿ ಮಾಡಿ ತೋರಿಸಿರ್ತೀನಿ. ನೀವೆಲ್ಲ ಇಷ್ಟಪಡ್ತಿರಲ್ಲ, ಅದಕ್ಕೆ ರೀ. ಅದಕ್ಕೆ ಒಂದೇ ಟೈಪ್ ತೋರಿಸೋದು ಹೆಂಗೆ, ಇದೇನು ದಿನನಿತ್ಯ ಚಪಾತಿ ಭಕ್ರಿ ಮಾಡೋದು ಅದೇನು ತೋರಿಸ್ತೀರಿ ಅಂತಂತಿರ್ತೀರಿ. ಒಬ್ಬೊಬ್ಬರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರ್ತಾರೆ, ಹೊಸದಾಗಿ ನಮ್ಮ ಫ್ಯಾಮ್ಲಿಗೆ ಜಾಯ್ನ್ ಆಗಿರ್ತಾರೆ. ಅವರು ಕೂಡ ನೋಡಿದ್ರಂದ್ರೆ ಅವ್ರಿಗೊಬ್ಬೊಬ್ಬರಿಗೆ ಬೇಕಾಗಿರ್ತದದು ಯಾವ ಟೈಪ್ ಪದರ್ ಚಪಾತಿ ಮಾಡಬೇಕು ಅಂಥೇಳಿ. ಅವರಿಗೂ ಕೂಡ ಇದು ಅನುಕೂಲ ಆಗಲಿ ಅಂತ ತಿಳ್ಕೊಂಡು 1-2 ಚಪಾತಿ ಅಥವಾ ಭಕ್ರಿ ಮಾಡೋದು ತೋರಿಸಿರ್ತೀನಿ ನೋಡಿ. ಈಗ ಚಪಾತಿ ಮಾಡ್ಕೋತ ನನ್ನ ಫ್ರೆಂಡ್ ಉಮಾ ಗೋಡ್ಕಿಂಡಿ ಅವ್ರದ್ದು ಹಾಡು ಕೇಳೋಣಂತ ನೀವೆಲ್ಲರೂ ಇಷ್ಟಪಡ್ತೀರಿ. ಮತ್ತು ಇಷ್ಟು ಬಿಸಿ ಬಿಸಿ ಬಿಸಿಲೊಳಗೆ ಹಾಡು ಹಾಕೇನಂತ ಹೇಳಿ ಹಾಡು ಕೇಳ್ಕೋತ ಮಲ್ಕೊಂಡು ಬಿಡ್ಬೇಡ್ರಿ. ಮತ್ತು ಹಂಗೆ ಚಪಾತಿನೂ ಬಿಸಿ ಬಿಸಿ ಎಳಿಲಿಕ್ಕತ್ತಾವ. ಮತ್ತು ಪಲ್ಯ ಹೆಂಗಾಗ್ಯದ ಟೇಸ್ಟ್ ನೋಡ್ಲಾರ್ದ ಮಲ್ಕೊಳಿಕ್ಕಂತೂ ಹೋಗ್ಬೇಡ್ರೆ. ಹಂಗೆ ಚಪಾತಿ ಮಾಡ್ಕೋತ ಹಾಡು ಕೇಳೋಣ್ರಿ. ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ತಾಕೊಳ್ಳನು ವಲ್ಲನು ಶ್ರೀಹರಿ ತಾಕೊಳ್ಳನು ಸಿಂಧು ಶತಕೋಟಿ ಗಂಗೋದಕವಿದು ಗಂಧ ಸುಪರಿಮಳ ವಸ್ತ್ರವಿದು ಚಂದುಳ್ಳ ಆಭರಣ ಧೂಪಾದೀಪಗಳಿದ್ದು ಚಂದುಳ್ಳ ಆಭರಣ ಧೂಪಾದೀಪಗಳಿದ್ದು ವೃಂದಾವನ ಶ್ರೀ ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ತಾಕೊಳ್ಳನು ದಧಿ ಕ್ಷೀರ ಮೊದಲಾದ ಅಭಿಷೇಕಗಳಿದ್ದು ಮಧುಪರ್ಕ ಪಂಚೋಪಚಾರವಿದು ಮುದದಿಂದ ಮುದು ಶ್ರೀ ಕೃಷ್ಣನ ಪೂಜೆಗೆ ಮುದದಿಂದ ಮುದು ಶ್ರೀ ಕೃಷ್ಣನ ಪೂಜೆಗೆ ಸದಾ ಮಾಡಾದ ಶ್ರೀ ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ತಾಕೊಳ್ಳನು ಮಂತ್ರ ಮಹಾಪುರುಷ ಸೂಕ್ತಗಳಿದು ತಂತು ತಪದೆ ತಂತ್ರ ಸಾರಗಳಿದು ಸಂತತ ಸುಖ ಸಂಪೂರ್ಣನ ಪೂಜೆಗೆ ಸಂತತ ಸುಖ ಸಂಪೂರ್ಣನ ಪೂಜೆಗೆ ಅತ್ಯಂತ ಪ್ರಿಯಳಾದ ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ತಾಕೊಳ್ಳನು ಕಮಲದ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ಕಮಲದ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ವಿಮಲ ಘಂಟೆ ಪಂಚೋಪವಾದ್ಯವಿದು ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ವಿಮಲ ಘಂಟೆ ಪಂಚವಾದ್ಯವಿದು ಅಮಲ ಪಂಚಭಕ್ಷ ಪರಮಾನಗಳಿದು ಅಮಲ ಪಂಚಭಕ್ಷ ಪರಮಾನಗಳಿದು ಕಮಲನಾಭನು ಶ್ರೀ ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ
ಕೊಳ್ಳನು ಪೂಜೆಯ ಮಾಡದೆ ತುಳಸಿ ಮಂಜರಿಯಿಂದ ಮೂಜಗದೊಡೆಯ ಶ್ರೀ ಮೂರಾರಿಯನ್ನು ರಾಜಾಧಿರಾಜನೆಂಬ ಮಂತ್ರ ಪುಷ್ಪಗಳಿಂದ ರಾಜಾಧಿರಾಜನೆಂಬ